ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ, ನೀ ಮದ್ವದನ ಸದನದಲ್ಲಿ. ಇವತ್ತಿನ ದಿವಸ ಮಣ್ಣಿನಿಂದ ತಯಾರಿಸಿದ ಗುಳ್ಳವ್ವನನ್ನು ಪೂಜೆ ಮಾಡುವ ವಿವರ ಮತ್ತು ಯಾಕೆ, ಇದು ಎಲ್ಲದರ ಬಗ್ಗೆ ತಿಳಿಸುತ್ತಾ ಇದ್ದೇನೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಮೂರ್ತಿ ಪೂಜೆ, ಗಿಡಮರಗಳ ಪೂಜೆ, ನದಿಗಳ ಪೂಜೆ, ಬೆಟ್ಟ ದೇವರುಗಳ ಪೂಜೆ, ಹಾಗೆ ಭೂಮಿ ಪೂಜೆ ಅಂದರೆ ಮಣ್ಣಿನಿಂದ ತಯಾರಿಸಿದಂಥ ಮೂರ್ತಿಗಳನ್ನು ಕೂಡ ಪೂಜೆ ಮಾಡುವ ಸಂಪ್ರದಾಯ ಉಂಟು. ಶ್ರೀ ಹರಿ ಭಗವಂತ ಇರದೇ ಇರುವ ಸ್ಥಳವೇ ಇಲ್ಲ. ಪುಟ್ಟ ಪ್ರಹ್ಲಾದ ಕಂಬದಲ್ಲೂ ಇದ್ದಾನೆ ಅಂತ ಹೇಳಿದಾಗ ಕಂಬದಿಂದ ಗುಡುಗುಡಿಸಿ ಬಂದಂಥ ನರಸಿಂಹದೇವರು. ಹೀಗೆ ಎಲ್ಲೆಡೆಯೂ ಎಲ್ಲೆಲ್ಲಿಯೂ ದೇವರು ಇದ್ದೇ ಇರುವ. ಹೀಗೆ ನಮ್ಮ ಸನಾತನ ಧರ್ಮದಲ್ಲಿ ಸಂಪ್ರದಾಯಗಳಲ್ಲಿ ನಮ್ಮ ಹಿರಿಯರಿಂದ ಬಂದಂಥ ಎಲ್ಲೆಲ್ಲಿಯೂ ದೇವರು ದೇವಿಯು ಇರುವಳು ಎಂದು ಭಾವಿಸಿ ಈ ಪೂಜಿಸುವುದು ನಮಗೆ ಅವರಿಂದ ಬಂದಿರುವ ಈ ಸಂಪ್ರದಾಯ. ವರ್ಷದಲ್ಲಿ 5 ಸಾರಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳನ್ನು ಪೂಜೆ ಮಾಡುವಂಥ ಇದು ಒಂದು ಸಂಪ್ರದಾಯ. ಆಷಾಢ ಮಾಸದಲ್ಲಿ ಗುಳ್ಳವ್ವನನ್ನು ಅಂದರೆ ಮಣ್ಣಿನಿಂದ ಗೊಂಬೆಯನ್ನು ತಯಾರಿಸಿ ಕುಮಾರಿ ದೇವಿ ಅಂತ ಹೇಳ್ತಾರೆ. ಆಷಾಢ ಮಾಸದಲ್ಲಿ ಬರುವ ಎಲ್ಲ ಮಂಗಳವಾರಗಳಂದು ಈ ದೇವಿಯನ್ನು ಇಟ್ಟು ಪೂಜಿಸುವ ಸಂಪ್ರದಾಯ. ನಮ್ಮ ಹಿರಿಯರ ವಿಚಾರಗಳು ಮುಂದಾಲೋಚನೆಯಿಂದ ಕೂಡಿದ್ದು ತುಂಬ ಮೆಚ್ಚುವಂಥದ್ದು. ಈ ಗುಳ್ಳವ್ವನನ್ನು ಸಾಯಂಕಾಲ ಪೂಜೆ ಮಾಡುವಂಥದ್ದು. ಚಿಕ್ಕ ಮಕ್ಕಳಿರುವಾಗಲೇ ಹೆಣ್ಣು ಮಕ್ಕಳಿಗೆ ಹಾಗೂ ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ ಚಿಕ್ಕತನದಲ್ಲಿಯೇ ಪೂಜೆ, ಪುನಸ್ಕಾರ, ಸಂಸ್ಕಾರ, ಭಕ್ತಿ ಮತ್ತು ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ಹಿರಿಯರು ಈ ಹಾದಿಯಲ್ಲಿ ಮಕ್ಕಳನ್ನು ನಡೆಸಿದ್ದಾರೆ. ವರ್ಷದಲ್ಲಿ ಮಣ್ಣಿನ ಪೂಜೆ ಮಾಡುವ ಪೂಜೆಗಳಲ್ಲಿ ಈ ಗುಳ್ಳವ್ವನ ಪೂಜೆಯು ಒಂದು. ಈ ಗುಳ್ಳವ್ವನ ಪೂಜೆಗೆ ಮಡಿ ಹುಡಿ ಏನೂ ಇರುವುದಿಲ್ಲ. ಅದಕ್ಕಾಗಿ ಸಾಯಂಕಾಲ ಮಾಡಿಸ್ತಾರೆ. ಒಂದು ಮಣೆ ಹಾಕಿ ಅದರ ಮುಂದೆ ರಂಗೋಲೆ ಹಾಕಿ ಈ ಗುಳ್ಳವ್ವನನ್ನು ಇಟ್ಟು ದೀಪ ಇಡ್ತಾರೆ. ಹಳ್ಳಿಗಳಲ್ಲಿ ಈ ಗುಳ್ಳವ್ವನಿಗೆ ಅಲಂಕಾರ ಮಾಡಲು ಕುಸುಬೆ, ಗುಲಗಂಜಿಯಲ್ಲೂ ಸಿಗ್ತವೆ. ಆದರೆ ಕೆಲವು ಕಡೆಗೆ ಇದು ಸಿಗೋದಿಲ್ಲ. ಆದರೂ ಕೂಡ ಧಾನ್ಯಗಳು, ಕಡಲೆಬೇಳೆ, ಹೆಸರು ಬೇಳೆ, ಗೋಧಿ, ಜೋಳ, ಅಕ್ಕಿ ಇವುಗಳಿಂದ ಮಕ್ಕಳೇ ಅಲಂಕಾರ ಮಾಡುತ್ತಾರೆ. ಚಿಕ್ಕ ಮಕ್ಕಳಿದ್ದಾಗ ತಾವು ಅಲಂಕಾರ ಮಾಡುವುದಲ್ಲದೆ ತಮ್ಮ ತಮ್ಮ ಗೆಳತಿಯರ ಮನೆಗಳಿಗೆ ಹೋಗಿ ನೋಡಿಕೊಂಡು ಬರುವುದು ಕೂಡ ವಾಡಿಕೆ. ಒಬ್ಬರಕ್ಕಿಂತಲೂ ಒಬ್ಬರು ಚಂದವಾಗಿ ಅಲಂಕಾರ ಮಾಡುವ ಹುಮ್ಮಸ್ಸು ಆ ಮಕ್ಕಳಿಗೆ. ಈಗಿನಂತೆ ಆಗಿನ ಕಾಲದಲ್ಲಿ TV, ಮೊಬೈಲುಗಳ ಹಾವಳಿ ಇರಲಿಲ್ಲ. ಮಕ್ಕಳಿಗೆ ಇಂಥ ಹಬ್ಬಗಳಲ್ಲಿಯೇ ಸಂಭ್ರಮವನ್ನು ಪಡುವಂಥದ್ದು. ಅದರಲ್ಲೂ ಹಳ್ಳಿಗಳಲ್ಲಿ ಹುಡುಗಿಯರಿಗೆ ಈ ತರಹ ಚಿಕ್ಕ ಚಿಕ್ಕ ಹಬ್ಬಗಳು ಬಂದರೂ ಕೂಡ ಬಹಳ ಸಂತೋಷ, ಸಂಭ್ರಮ ಪಡ್ತಾಯಿದ್ರು. ಸಾಯಂಕಾಲ ಮನೆಯ ದೇವರಿಗೆ ದೀಪ ಹಚ್ಚಿ ನಂತರ ಈ ಗುಳ್ಳವ್ವನಿಗೂ ಒಂದು ದೀಪವನ್ನು ಇಟ್ಟು ಅರಿಶಿಣ, ಕುಂಕುಮ, ಹೂವಿನಿಂದ ಈ ಗುಳ್ಳವ್ವನಿಗೆ ಪೂಜೆ ಮಾಡ್ತಾರೆ. ನಂತರ ಗೌಲಿಯ ಪಾಯಸ, ಶಾವಿಗೆಯ ಪಾಯಸ ಅಥವಾ ಸಿಹಿಯಾದ ಏನಾದರೂ ಒಂದು ಭಕ್ಷ್ಯವನ್ನು ಮಾಡಿ ನೈವೇದ್ಯವನ್ನು ಮಾಡುತ್ತಾರೆ. ಇವಳು ದೇವಿ ಅಂತ ಅವಳ ಹೆಸರಲ್ಲಿ ಪೂಜೆ ಮಾಡ್ತಾರೆ. ನೈವೇದ್ಯದ ನಂತರ ಮಕ್ಕಳು ಆರತಿ ಮಾಡುತ್ತಾರೆ. ಈ ಗುಳ್ಳವ್ವನ ಪಕ್ಕದಲ್ಲಿಟ್ಟ ಒಂದು ಮಣ್ಣಿನ ಕೋಣ ಹಾಗೂ ಒಂದು ಮಣ್ಣಿನ ಕೊಡಲಿ ನೋಡಿ, ಇದನ್ನು ಕೂಡ ಅರಿಶಿಣ, ಕುಂಕುಮ, ಹೂಗಳಿಂದ ಪೂಜೆ ಮಾಡಿ ಇದನ್ನು
ಆ ಮನೆಯ ಚಿಕ್ಕ ಮಕ್ಕಳು ಗಂಡು ಮಕ್ಕಳ ಕೈಯಿಂದ ದೇವಿಯ ಹೆಸರಿನಲ್ಲಿ ಮಣ್ಣಿನ ಕೊಡಲಿಯಿಂದ ಈ ಕೋಣವನ್ನು ಕಡಿಸುತ್ತಾರೆ. ನಂತರ ಮಕ್ಕಳು ದೇವಿಗೆ ಅಕ್ಷತೆಗಳನ್ನು ಹಾಕಿ ನಮಸ್ಕಾರ ಮಾಡಿ ಕಷ್ಟಗಳನ್ನು ಪರಿಹರಿಸಲು ಕೇಳಿಕೊಂಡು ಪ್ರಾರ್ಥನೆ ಮಾಡುತ್ತಾರೆ. ಗುಳ್ಳವನ ಆರತಿಯ ಹಾಡು. ಅಕ್ಕ ಗುಳ್ಳವ್ವ ಇಕ್ಕ ಗುಳ್ಳವ್ವ ಚಂದನ ಚೊಕಾಳಿ ಮಲ್ಲಿಗೆ ಹೂವಾಳಿ ಹೂವಾ ಹೂವ ದಾಳಂಬ್ರಿ ಹೂವ ಗುಡ್ಡಕ್ಕೆ ಹೋಗಿ ಗುಲ್ಲಗಂಜಿ ತರ್ತೀನಿ ಎಂದು ಬರ್ತಿ ಗುಳ್ಳವ್ವ ಗುಳ್ಳವ್ವ ಹೂವಾ ಹೂವ ದಾಳಂಬ್ರಿ ಹೂವ ಬಾಗಲಕೋಟೆಗೆ ಹೋಗಿ ಬಾಗಿಲ ತರ್ತೀನಿ ಎಂದು ಬರ್ತಿ ಗುಳ್ಳವ್ವ ಗುಳ್ಳವ್ವ ಹೂವಾ ಹೂವ ದಾಳಂಬ್ರಿ ಹೂವ ಅಥಣಿಗೆ ಹೋಗಿ ಕುತಣಿ ತರ್ತೀನಿ ಎಂದು ಬರ್ತಿ ಗುಳ್ಳವ್ವ ಗುಳ್ಳವ್ವ ಹೂವಾ ಹೂವ ದಾಳಂಬ್ರಿ ಹೂವ ಅಕ್ಕ ಗುಳ್ಳವ್ವ ಇಕ್ಕ ಗುಳ್ಳವ್ವ ಚಂದನ ಚೌಕಾಳಿ ಮಲ್ಲಿಗೆ ಹೂವ ಹೂವಾ ಹೂವ ದಾಳಂಬ್ರಿ ಹೂವ. ಇದು ಆರತಿ ಹಾಡು. ಮಕ್ಕಳು ಈ ಹಾಡು ಹೇಳ್ತಾ ಈ ದೇವಿಗೆ ಆರತಿಯನ್ನು ಮಾಡ್ತಾರೆ. ಈ ಗುಳ್ಳವನ ಒಂದು ಕಥೆ ಕೇಳಿ. ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಅವನ ರಾಜ್ಯದಲ್ಲಿ ಒಂದು ಹೊಲದಲ್ಲಿ ಒಂದು ಹೆಣ್ಣು ಮಗು ದೊರಕ್ತದೆ. ಆ ಮಗುವನ್ನು ರಾಜನಿಗೆ ತಂದು ಒಪ್ಪಿಸುತ್ತಾರೆ. ಅಂದರೆ ಭೂಮಿಯಲ್ಲಿ ಸಿಕ್ಕಂಥ ಆ ಮಗು ಭೂಮಿ ತಾಯಿಯೇ ಮಗುವಾಗಿರ್ತಾಳೆ. ರಾಜನು ಕೂಡ ತನ್ನ ಹೊಟ್ಟೆಯ ಮಗಳಂತೆ ಅವಳನ್ನು ಸಾಕ್ತಾನೆ. ಆ ಮಗು ಯಾವಾಗಲೂ ಹೊರಗಡೆ ಮಣ್ಣಿನಲ್ಲಿಯೇ ಆಡುತ್ತಿತ್ತು. ಒಂದು ದಿವಸ ರಾಜನು ಆ ಮಗುವಿಗೆ ಬೈದು ಯಾವಾಗಲೂ ಮಣ್ಣಿನಲ್ಲಿ ಆಡಬಾರ್ದು, ನಡಿ ಒಳಗಡೆ ಅಂತ ರಾಜನ ಮಗಳೇ ಯಾವಾಗಲೂ ಬೀದಿನಲ್ಲಿದ್ದರೆ ಹೇಗೆ ಕರೆದುಕೊಂಡು ರೂಮಿನಲ್ಲಿ ಕೂಡಿ ಹಾಕ್ತಾನೆ. ಆ ಮಗು ಕಿಟಕಿ ಹತ್ತಿರವೇ ನಿಂತು ಯಾವಾಗಲೂ ಹೊರಗಡೆ ನೋಡ್ತಾ ಇರ್ತದೆ, ಅಳ್ತಾ ಇರ್ತದೆ. ಆಗ ರಾಜನಿಗೆ ಕನಸಿನಲ್ಲಿ ಒಬ್ಬ ದೇವಿ ಬಂದು ಹೇಳ್ತಾಳೆ, ನಾನು ಭೂದೇವಿ, ನನ್ನನ್ನು ಮಣ್ಣಿನ ಜೊತೆ ಆಡಲು ಬಿಡು ಅಂತ ಆ ದೇವಿ ಹೇಳಿದ ತಕ್ಷಣ ರಾಜ ಏನು ಮಾಡ್ತಾನೆ, ಒಂದು ಮಣ್ಣಿನ ಗೊಂಬೆಯನ್ನು ಅವಳಿಗೆ ಮಾಡಿಸಿಕೊಡ್ತಾನೆ. ಹೀಗೆ ಅವಳು ದೊಡ್ಡವಳಾಗ್ತಾಳೆ. ಯಾವುದೋ ಕಾರಣಕ್ಕೆ ಮಗಳಿಗೆ ತಂದೆಗೆ ಮನಸ್ತಾಪ ಬಂದು ರಾಜ ಅವಳನ್ನು ಕಾರಾಗೃಹದಲ್ಲಿ ಇಡುವಂಥ ಪ್ರಸಂಗ ಬರ್ತದೆ. ರಾಜಕುಮಾರಿ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ಕಾಣ್ತಾ ಇರ್ತಾಳೆ. ಇವಳನ್ನು ಕಾರಾಗೃಹದಲ್ಲಿ ಇಟ್ಟಿದ್ದು ನೋಡಿ ಪ್ರಜೆಗಳಿಗೆಲ್ಲ ಬಹಳ ದುಃಖವಾಗ್ತದೆ. ರಾಜನಿಗೆ ಹೇಳ್ತಾರೆ, ರಾಜ ಅವಳನ್ನು ಬಿಟ್ಟುಬಿಡು, ತುಂಬ ಒಳ್ಳೆಯವಳು ಅಂತ ಎಷ್ಟು ಬೇಡ್ಕೊಳ್ತಾರೆ. ಆದರೆ ರಾಜ ಅವಳನ್ನು ಬಿಡುಗಡೆ ಮಾಡೋದಿಲ್ಲ. ರಾಜನಿಗೆ ತನ್ನ ರಾಜ್ಯಾಡಳಿತದಲ್ಲಿ ತನ್ನ ಕಾರ್ಯಭಾರದಲ್ಲಿ ಮಗಳನ್ನು ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಒಂದು ಸಲ ಆ ರಾಜ್ಯಕ್ಕೆ ತುಂಬ ಮಳೆ ವೃಷ್ಟಿ ಆಗಿ ಕೆರೆ ಹೊಳ್ಳಗಳು ತುಂಬಿ ತುಳುಕ್ತವೆ. ನದಿಯು ಕೂಡ ಮಹಾಪೂರವಾಗಿ ಹರಿದು ಬಂದು ಆ ರಾಜಕುಮಾರಿಯನ್ನಿಟ್ಟ ಕಾರಾಗೃಹ ಕೂಡ ನೀರಿನಲ್ಲಿ ಮುಳುಗಿ ಹೋಗ್ತದೆ. ಆಗ ಎಲ್ಲರೂ ರಾಜನಿಗೆ ಮೊರೆ ಹೋಗ್ತಾರೆ. ರಾಜನು ಕಿವಿಯ ಮೇಲೆ ಹಾಕಿಕೊಳ್ಳೋದಿಲ್ಲ. ರಾಜಕುಮಾರಿ, ನಿನ್ನ ಪ್ರಯತ್ನದಿಂದ ಹೊರಗೆ ಬಾ ಅಂತ ಪ್ರಜೆಗಳೆಲ್ಲ ಎಷ್ಟು ಹೇಳ್ತಾರೆ. ರಾತ್ರಿಯೆಲ್ಲ ನದಿ ದಂಡೆಯ ಮೇಲೆ ಕುಳಿತು ದೇವರಿಗೆ ಮೊರೆ ಹೋಗ್ತಾರೆ, ದೇವರನ್ನ ಪ್ರಾರ್ಥನೆ ಮಾಡ್ತಾರೆ, ಬೇಗನೆ ನೆರೆಯನ್ನು ಕಡಿಮೆ ಮಾಡು ಅಂತ ಕೇಳ್ಕೊಳ್ತಾರೆ. ಆಗ ಜನರ ಪ್ರೀತಿ ಹಾಗೂ ದೇವರ ಕರುಣೆ ಅಲ್ಲದೆ ರಾಜಕುಮಾರಿ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಬಂದಿರುವಂಥ ಮಹಾಪೂರ ಇಳಿತದೆ. ಆಗ ಕಾರಾಗೃಹ ಕಾಣಿಸೋದಕ್ಕೆ ಶುರುವಾಗ್ತದೆ. ಆಗ ಎಲ್ಲರೂ ಓಡಿ ಹೋಗ್ತಾರೆ. ಅಷ್ಟರಲ್ಲಿ ರಾಜನ ಮನಸ್ಸು ಕೂಡ ಕರಗಿ ಅವನು ಕೂಡ ಬಂದಿರ್ತಾನೆ. ಆದರೆ ರಾಜಕುಮಾರಿ ಇನ್ನೆಂದೂ ಮನೆಗೆ ಹೋಗಬಾರದೆಂದು ಅಲ್ಲಿಯೇ ದೇವರನ್ನು ಪ್ರಾರ್ಥನೆ ಮಾಡಿ ಕಲ್ಲಾಗಿ ಬಿಟ್ಟಿರ್ತಾಳೆ. ರಾಜನೇನೋ ಬಂದ, ಆದರೆ ನೊಂದ ಮಗಳು ಕಲ್ಲಾಗಿ ಕುಳಿತಿದ್ದಾಳೆ. ಇದೆಲ್ಲವನ್ನು ನೋಡಿ ಪ್ರಜೆಗಳು ಹೇಳಿಕೊಡ್ತಾರೆ, ನಮಗಾಗಿ ಈ ನೊರೆತೆರೆಯನ್ನು ಕಳೆದು ಅವಳು ಪ್ರಾರ್ಥಿಸಿ ಅವಳು ಮಾತ್ರ ಬರದೆ ಕಲ್ಲಾಗಿದ್ದಕ್ಕೆ ಅವಳನ್ನು ಕುಮಾರಿ ದೇವಿ ಅಂತ ಪೂಜಿಸಲು ಪ್ರಾರಂಭ ಮಾಡ್ತಾರೆ. ಈ ಗುಳ್ಳವನನ್ನು ಪೂಜಿಸಿ ನಂತರ ಮಾರನೆಯ ದಿನ ಹಳ್ಳಿಗಳಲ್ಲಿ ಎಲ್ಲರೂ ಅಡಿಗೆಯನ್ನು ಮಾಡಿಕೊಂಡು ತೆಗೆದು ಆ ನದಿಯ ದಂಡೆ ಅಥವಾ ಕೆರೆಯ ದಂಡೆ ಎಲ್ಲಾದರೂ ಅವರಿಗೆ ಪ್ರಶಸ್ತವಾದ ಸ್ಥಳದಲ್ಲಿ ಹೋಗಿ ಗುಳ್ಳವನನ್ನು ಮಧ್ಯದಲ್ಲಿ ಇಟ್ಟು ಎಲ್ಲರೂ ಗುಂಡಾಗಿ ಕುಳಿತು ಸಂತೋಷದಿಂದ ಊಟವನ್ನು ಮಾಡುತ್ತಾರೆ. ನಂತರ ಕೆಲವೊಂದು ಆಟಗಳನ್ನು
ಅಂದರೆ ಅಲ್ಲಲ್ಲಿ ಗುಂಪು ಎರಡೆರಡು ಗುಂಪು ಮಾಡ್ತಾ ಹಾಡುಗಳಿದೆ ಆ ದೇವಿ ಬಗ್ಗೆ. ಆ ಮಹಾಪೂರ ಬಂದಾಗ ಪ್ರಜೆಗಳು ಹಾಡಿದ ಒಂದು ಹಾಡು. ಒಂದಡ್ಕಿ ಕೊಪ್ಪ ನಾ ಮಾಡಿಂತಪ್ಪ, ಭೀಮಾರತಿ ಹೊಳ್ಳಿ ತುಂಬ ಸೆಳ್ಳಿಯ, ಗುಳ್ಳವ್ವ ನಿನ್ನ ಸಳಿ ಬಾಗ್ಲ ತಗಿಯ, ಗುಳ್ಳವ್ವ ನಿನ್ನ ಸಳಿ ಬಾಗ್ಲ ತಗಿಯ. ಇನ್ನೊಂದು ಗುಂಪು ಹಾಡುತ್ತೆ. ಎರಡಡ್ಕಿ ಕೊಪ್ಪ ನಾ ಮಾಡಿಂತಪ್ಪ, ಭೀಮಾರತಿ ಹೊಳ್ಳಿ ತುಂಬ ಸೆಳೆಯ, ಗುಳ್ಳವ್ವ ನಿನ್ನ ಸಳಿ ಬಾಗ್ಲ ತಗಿಯ, ಗುಳ್ಳವ್ವ ನಿನ್ನ ಸಳಿ ಬಾಗ್ಲ ತೆಗಿಯ. ಹೀಗೆ ಹಾಡ್ತಾ ಮನರಂಜನೆ ಮಾಡುತ್ತಾರೆ. ಈ ಹಾಡುಗಳು ಎರಡು ಗುಂಪು, ಒಂದು ಗುಂಪು ಒಂದು ಸಾರಿ, ಇನ್ನೊಂದು ಗುಂಪು ಇನ್ನೊಂದು ಸಾರಿ ಹೇಳುವಂಥದ್ದು. ಈ ಒಂದಡ್ಕಿ ಕೊಪ್ಪ ಎರಡಡ್ಕಿ ಕೊಪ್ಪ ಇದೇ ಥರ 10ರವರೆಗೂ ಏರಿಸ್ತಾ ಹೋಗ್ತಾರೆ. ಈಗ ಇನ್ನೊಂದು ಹಾಡು. ಬಸವಕ್ಕ ಬಸವನ್ನೀರೇ, ಬಸವನ ಪಾದಕ್ಕೆ ಶರಣೆನ್ನೀರೇ, ಒಂದು ಸುತ್ತಿನ ಕೋಟಿ ಅದರೊಳಗೊಂದು ಚಂದದ ಬಸವ, ಬಸವಕ್ಕ ಬಸವನ್ನೀರೇ, ಬಸವನ ಪಾದಕ್ಕೆ ಶರಣೆನ್ನೀರೇ, ಎರಡು ಸುತ್ತಿನ ಕೋಟಿ ಅದರೊಳಗೆರಡು ಚಂದದ ಬಸವ, ಬಸವಕ್ಕ ಬಸವನ್ನೀರೇ, ಬಸವನ ಪಾದಕ್ಕೆ ಶರಣೆನ್ನೀರೇ, ಬಸವನ ಪಾದಕ್ಕೆ ಶರಣೆನ್ನೀರೇ. ಹೀಗೆ ಇದನ್ನು ಕೂಡ 10ರವರೆಗೂ ಒಬ್ರಿಗೊಬ್ಬರು ಆ ಗುಂಪು ಈ ಗುಂಪು ಹೇಳ್ತಾ ವಿನೋದವಾಗಿ ಕಾಲ ಕಳೀತಾರೆ. ಆಮೇಲೆ ಮೊಸರು ಅವಲಕ್ಕಿ, ಕಳ್ಳೆಪುರಿ ಅಥವಾ ಚುರುಮುರಿ ಇದೆಲ್ಲನೂ ಒಬ್ರಿಗೊಬ್ಬರು ದೇವಿದು ಪ್ರಸಾದ ಅಂತ ಒಬ್ರಿಗೊಬ್ಬರು ಹಂಚಿ ಎಲ್ಲರೂ ತಿಂದು ಆಮೇಲೆ ಆ ಗುಳ್ಳವನ್ನು ನದಿನಲ್ಲೋ ಅಥವಾ ಕೆರೆನಲ್ಲೋ ಇಲ್ಲ ಆದರೆ ಹೊಲದಲ್ಲಿಯೇ ಅವಳನ್ನು ಅಲ್ಲಿ ಇಟ್ಟು ಬರ್ತಾರೆ. ಯಾಕೆ? ಭೂಮಿ ತಾಯಿ ಭೂಮಿನಲ್ಲೇ ಸೇರಿ ಹೋಗ್ತಾಳೆ ಅಂತ. ಇದು ಈ ಗುಳ್ಳವನನ್ನು ಇಟ್ಟು ಪೂಜಿಸುವ ಮತ್ತು ಅವಳನ್ನು ಕಳಿಸುವ ಪರಿ. ಇದು ಆಷಾಢ ಮಾಸದ 4 ಅಥವಾ 5 ಎಷ್ಟು ಮಂಗಳವಾರ ಬರ್ತದೋ ಆ ಅಷ್ಟು ಮಂಗಳವಾರನೂ ಹಳ್ಳಿಯ ಹೆಣ್ಣು ಮಕ್ಕಳು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಪೂಜೆ ಹಾಗೂ ಆಟ ಮಕ್ಕಳಿಗೆ ಖುಷಿ ಕೊಡುವಂಥದ್ದು. ಈಗ ಇದು ಕಡಿಮೆ ಆಗ್ತಾ ಇದೆ. ಈ ವಿಡಿಯೋವನ್ನು ನೋಡಿದಾಗ ಕೆಲವರಿಗೆ ಅವರ ಸುಂದರ ಸಂಜೆಯ ಚಿಕ್ಕತನದ ನೆನಪು ಬರಬಹುದು. ಮುಂದಿನ ಪೀಳಿಗೆಯವರಿಗೆ ಈ ಗುಳ್ಳವನ ಪೂಜೆಯ ಸಂಪ್ರದಾಯ ತಿಳಿದಿರಲಿ ಎಂದು ಆಶಿಸುತ್ತೇನೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.